ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಂಧ್ಯಾ ಕ್ರಿಯೇಷನ್. ಇವತ್ತು ತೋರಿಸ್ತಿರೋದು ಸನ್ಫ್ಲವರ್ ಡಿಸೈನ್. ಅದಕ್ಕೆ ಬೇಕಾಗಿರೋದು ಈ ಥರ ಲೇಸ್ ಆರು ತೊಗೊಳ್ಳಿ, ಈ ಥರ ಜಿಗ್ಜಾಗ್ ಮಾಡಿರೋ ಸೀರೆನಾರು ತೊಗೊಳ್ಳಿ. 6 ಎಳೆ ದಾರ ಹೇಗೆ ತೊಗೋಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ನೀಡಲ್ಲು ತುಲಿಪ್ ಜಪಾನ್ದು 0.75 mm 11 ಆದರೂ ನಡೆಯುತ್ತೆ. ಹಾಗೆ ಈ ಡಲ್ ಬೀಡ್ ತೊಗೊಂಡಿದ್ದೀನಿ, ಇಲ್ಲ ಮೆಟಲ್ ಬೀಡ್ ಆದರೂ ತೊಗೊಳ್ಳಿ. ನಿಮಗೆ ಮೆಟಲ್ ಬೀಡ್ ಸಿಕ್ಕಿದ್ರೂ ಓಕೆ ಅಥವಾ ಡಲ್ ಬೀಡ್ ಸಿಕ್ಕಿದ್ರೂ ಓಕೆ. ನಾನು ಡಲ್ ಬೀಡ್ ಯೂಸ್ ಮಾಡಿಕೊಂಡು ಸನ್ಫ್ಲವರ್ ಡಿಸೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಬರೋಣ ಹೇಗೆ ಬರುತ್ತೆ ಅಂತ. ಈಗ ಥ್ರೆಡ್ಡಿಗೆ ನಾಟ್ ಹಾಕ್ಕೊಂಡು ಅದನ್ನು ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ನೀಡಲ್ ತೊಗೊಂಡು ತುಲಿಪ್ ಜಪಾನ್ ಅನ್ನೋ ವರ್ಡು ನಿಮ್ಮ ಸೈಡ್ ಇದ್ದರೆ ಹುಕ್ಕು ನಿಮ್ಮ ಸೈಡ್ ಬರುತ್ತೆ. ಈಗ ಬಟ್ಟೆಗೆ ನೀಡಲ್ ಹಾಕಿ ದಾರ ಅಂತಂದು 1 ಟೈಮ್ ದಾರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ಇನ್ನೊಂದ್ಸಲಿ ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿದ್ದಾದಮೇಲೆ ಈಗ 4 ಚೈನ್ ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. 1 2 3 4 ಚೈನ್ ಹಾಕಿ ಬಟ್ಟೆಗೆ ಮೆಷರ್ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಮಾಡ್ತಾಯಿದ್ದೀನಿ. 1 2 3 4 ಚೈನ್ ಆದಮೇಲೆ ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ಟೋಟಲು ಸ್ಟಾರ್ಟಿಂಗು 3 ಸಲ 4 ಬರೋ ಥರ ಚೈನ್ ಮಾಡ್ಕೋಬೇಕು. ಮೆಷರ್ ನೋಡ್ಕೊಳ್ಳಿ. ಮೆಷರ್ ನೋಡಿ ಬಟ್ಟೆಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಥ್ರೆಡ್ನ ಸ್ವಲ್ಪ ಮೇಲೆ ಎಳ್ದು ಈಗ ಬೀಡ್ಸ್ ಹಾಕೋತೀನಿ. ಮೊದಲಿಗೆ ನೀಡಲ್ಗೆ ಬೀಡ್ಸ್ ಹಾಕಿ ನೀಡಲಿಂದ ಥ್ರೆಡ್ಡಿಗೆ ಬೀಡ್ಸ್ ಇಟ್ಕೊಳ್ಳಿ. ಟೋಟಲ್ಲು 6 ಬೀಡ್ಸ್ ಹಾಕೋತೀನಿ ಫ್ರೆಂಡ್ಸ್. ನನಗೆ 5 ಪೆಟಲ್ ಬರಬೇಕು, ಅಂದರೆ 5 ದಳ ಬರಬೇಕು ಸನ್ಫ್ಲವರ್ಗೆ. ಅದಕ್ಕೋಸ್ಕರ 6 ಬೀಡ್ಸ್ ಹಾಕೋತಾಯಿದ್ದೀನಿ. 6 ಬೀಡ್ಸ್ ಹಾಕಿದ್ದಾದಮೇಲೆ ಈಗ ಅಲ್ಲಿ ಏನು ಕಾಣಿಸ್ತಿದೆ ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ ಒಳಗಡೆಯಿಂದ ಹೋಗಬೇಕು. ಅಲ್ಲಿ ನೋಡಿ ಆ ಕಡೆ ಈ ಕಡೆ ಗ್ಯಾಪ್, ಆ ಕಡೆ ಈ ಕಡೆ ಲಾಕ್ ಹಾಕಿರ್ತೀವಿ, ಮಧ್ಯದಲ್ಲಿ ಗ್ಯಾಪ್ ಕಾಣ್ತಿದೆ ನೋಡಿ ಅಲ್ಲಿ ಸಂದಿಲಿ. ಆ ಒಳಗಡೆ ಹೋಗಿ, ಅಂದರೆ ಬಟ್ಟೆ ಮಧ್ಯದಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಬಟ್ಟೆ ಮಧ್ಯದಲ್ಲಿ ಗ್ಯಾಪ್ ಕಾಣೋದ್ರ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು ಈಗ ದಾರನ 2 ಇಂದ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಲಾಕ್ ಆಯಿತು. ಲಾಕ್ ಆಗಿದ್ದಾದಮೇಲೆ ಈಗ ಲೆಫ್ಟ್ ಸೈಡಿಂದ ನಾವು ಮಾಡ್ಕೊಂಡು ಹೋಗ್ಬೇಕು. ಲೆಫ್ಟ್ ಸೈಡಿಂದ ಆರ್ಚ್ ಹಾಕ್ಕೊಂಡು ಹೋಗ್ಬೇಕು. ಈಗ ಮತ್ತೆ 4 ಚೈನ್ ಹಾಕ್ಕೋತಿದ್ದೀನಿ. 1 2 3 4 ಚೈನ್ ಹಾಕಿ ಅದೇನು 2 ಬೀಡ್ಸ್ ಇದೆಯಲ್ಲ, 2 ಬೀಡ್ಸ್ ಮಧ್ಯೆ ಗ್ಯಾಪ್ ಕಾಣಿಸ್ತಿದೆ ನೋಡಿ. ಅಲ್ಲಿ ನೋಡಿ ಅವೆರಡು ಬೀಡ್ಸ್ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. 2 ಬೀಡ್ಸ್ ಮಧ್ಯೆ ಲಾಕ್ ಮಾಡಬೇಕು. ನೋಡಿ ಲಾಕ್ ಆಯಿತು. ಲಾಕ್ ಆಗಿದ್ಮೇಲೆ ಮತ್ತೆ 4 ಚೈನ್ ಹಾಕೋತಿದ್ದೀನಿ. ಅಲ್ಲೇನು 2 ಬೀಡ್ಸ್ ಇದೆಯಲ್ಲ, ಈಗ ಫಸ್ಟ್ ಬೀಡಲ್ಲಿ ಆಗಿತ್ತು. ಈಗ ಸೆಕೆಂಡ್ ಬೀಡ್ ಮಧ್ಯೆ ಏನು ಗ್ಯಾಪ್ ಕಾಣಿಸ್ತೈತೆ ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಆ ಬೀಡ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಈಗ ಹೇಗೆ ಅಂದರೆ 1 ಬೀಡ್ ಆಗಿ ಏನು ಗ್ಯಾಪು 2ನೇ ಬೀಡಿಗೆ ಗ್ಯಾಪ್ ಸಿಗುತ್ತೆ, ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನೋಡಿ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿ ಆ ಬೀಡ್ ಪಕ್ಕ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಈಗ 1 ಬೀಡ್ ಆಯಿತು. ಈಗ ಪಕ್ಕದ ಬೀಡ್ ಮಾಡ್ಕೋಬೇಕಲ್ವ, ಅದಕ್ಕೆ ಮೊದಲು 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕಿ ಆ ಬೀಡ್ ಪಕ್ಕನೇ ಗ್ಯಾಪ್ ಕಾಣಿಸ್ತಿದೆಯಲ್ವಾ, 2ನೇ ಬೀಡಿಗೆ ಫಸ್ಟ್ನೇ ಬೀಡು 2ನೇ ಬೀಡ್ ಮಧ್ಯೆ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಆ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ 5 ಬೀಡ್ಸ್
ಮೇಲೆ ಯು ಶೇಪ್ ಬರಬೇಕು. ಚೈನಿಂದ 4 ಚೈನ್ ಹಾಕಿ ಅದು ಯು ಶೇಪ್ ಬರೋ ಥರ ಆರ್ಚ್ ಹಾಕ್ಕೋಬೇಕು. 4 ಚೈನ್ ಆದಮೇಲೆ ಅಲ್ಲಿ ಏನು ಗ್ಯಾಪ್ ಕಾಣಿಸ್ತಿದೆ, 2 ಬೀಡ್ ಮಧ್ಯೆ ಗ್ಯಾಪ್ ಕಾಣಿಸ್ತಿದೆ, ಅಲ್ಲಿಗೆ ಹೋಗಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಯ್ತಲ್ಲ, ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಅದು ಹೇಗಿದೆ ಹಾಗೆ ಇಟ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಆ 4 ಚೈನ್ ಏನು ಹಾಕಿರ್ತೀವಿ ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಈಗ ಫ್ರಂಟಿಗೆ ಎಳ್ಕೊಳ್ಳಿ. ಫ್ರಂಟಿಗೆ ಎಳ್ಕೊಂಡು ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಆ ಬೀಡ್ ಏನಿದೆ ಆರ್ಚ್ ಹಾಕಿರ್ತೀವಲ್ಲ, 4 ಚೈನ್ ಹಾಕಿರ್ತೀವಲ್ಲ ಯು ಶೇಪ್ ಬರೋ ಥರ, ಆ ಯು ಶೇಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡಿ ಡಬಲ್ ಕಂಬ ಮಾಡ್ಕೋಬೇಕು. ಆ ಯು ಶೇಪ್ ಒಳಗಡೆ ಎಷ್ಟು ಡಬಲ್ ಕಂಬ ಮಾಡ್ಕೋಬೇಕು? ಟೋಟಲ್ಲು 6 ಡಬಲ್ ಕಂಬ ಮಾಡ್ಕೋಬೇಕು. ಓಕೆ, ಆ ಬೀಡ್ ಮೇಲೆ ಏನು ಯು ಶೇಪ್ ಇದೆ, ಒಂದೊಂದು ಬೀಡ್ ಮೇಲೂ ಯು ಶೇಪ್ ಇದೆಯಲ್ವಾ, ಆ ಯು ಶೇಪ್ ಒಳಗಡೆ 6 ಡಬಲ್ ಕಂಬ ಅಥವಾ 5 ಡಬಲ್ ಕಂಬ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಆರ್ಚ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟೋಟಲ್ಲು 6 ಡಬಲ್ ಕಂಬ ಆದಮೇಲೆ ಅಲ್ಲಿ ಏನು ಲಾಕ್ ಮಾಡಿರ್ತೀವಿ ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೋಬೇಕು. ಆ ಲಾಕ್ ಮಾಡ್ಬೇಕಾದ್ರೆ ನೀವು ನೀಡಲ್ ಮೇಲೆ ದಾರ ಸುತ್ಕೋಬೇಡಿ. ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳಿ. ಮತ್ತೆ ಫಸ್ಟ್ನೇ ಬೀಡ್ ಆಯಿತು, ಈಗ ಸೆಕೆಂಡ್ನೇ ಬೀಡ್ ಮೇಲೆ ಏನು ಯು ಶೇಪ್ ಇದೆ ಅದರೊಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಟೋಟಲ್ಲು 6 ಡಬಲ್ ಕಂಬ ಬರಬೇಕು. 2 3 4 5 6 ಡಬಲ್ ಕಂಬ ಆದಮೇಲೆ ಈಗ ಅದೇನು ಲಾಕ್ ಮಾಡಿರ್ತೀವಿ ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ, ಅಲ್ಲೇನು ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ 5 ಪೆಟಲ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಅಂದರೆ 5 ದಳಗಳು ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಆ ಯು ಶೇಪ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ ಮಾಡ್ಕೊಂಡು ಹೋಗಿ. ಟೋಟಲ್ 5 ತಪ್ಪಿದರೆ 6 ಡಬಲ್ ಕಂಬ ಮಾಡ್ಕೊಂಡು ಹೋಗಬೇಕು. ಫಿಲ್ ಆಗಬೇಕು. ನೀವು ಫಿಲ್ ಆಗ್ಬೇಕಾದ್ರೆ ನೋಡ್ಕೊಳ್ಳಿ, ಅದು ನಿಮಗೆ 5 ಕಂಬನೇ ಸಾಕು ಅನ್ಸಿದ್ರೆ ಸ್ಟಾಪ್ ಮಾಡಿ. ಇಲ್ಲ ನನಗೆ 6 ಕಂಬ ಆಗುತ್ತೆ ಅನ್ನೋದಿದ್ರೆ 6 ಕಂಬ ಹಾಕ್ಕೊಂಡೋಗಿ. 6 ಡಬಲ್ ಕಂಬ ಹಾಕ್ಕೊಂಡು ಹೋಗ್ಬೇಕು. 2 ದಾರ ಸೇರಿಸಿ 1 ಮಾಡಿ, 2 ದಾರ ಸೇರಿಸಿ 1 ಮಾಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆರ್ಚ್ ಒಳಗಡೆ ಹೋಗಿ 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ, 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. 6 ಡಬಲ್ ಕಂಬ ಆದಮೇಲೆ ಅಲ್ಲೇನು ಬೀಡ್ ಪಕ್ಕ ಲಾಕ್ ಹಾಕಿರ್ತೀವಿ ಅದೇ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ್ದಾದಮೇಲೆ ಅದು ಬಟ್ಟೆಗೆ ಎಲ್ಲಿ ಮೆಷರ್ ಬರುತ್ತೆ ನೋಡ್ಕೊಳ್ಳಿ. ಎಲ್ಲಿ ಮೆಷರ್ ಬರುತ್ತೆ ನೋಡಿ ಬಟ್ಟೆಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಲಾಕ್ ಆಯಿತು ನೋಡಿ, ಈ ಥರ ಬಂದಿದೆ ಸನ್ಫ್ಲವರ್ ಡಿಸೈನ್. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು, 4 ಚೈನ್ ಹಾಕ್ಕೋಬೇಕು. 1 2 3
ನಾಲ್ಕು ಚೈನ್ ಹಾಕಿ ಬಟ್ಟೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡಿ. ಈ ಥರ 4 ಚೈನು 4 ಸಲ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ 3 ಸಲ ಹಾಕೋಬೇಕು 4 ಚೈನ. ಒಂದು ಫ್ಲವರ್ ಆದಮೇಲೆ 4 ಸಲ 4 ಚೈನ್ ಹಾಕೋಬೇಕು. ಅರ್ಥ ಆಯ್ತಲ್ಲ? ಫಸ್ಟಿಗೆ 3 ಸಲ 4 ಚೈನ್ ಹಾಕಿ, ಆಮೇಲೆ ಒಂದು ಫ್ಲವರ್ ಮಾಡಿ, ಆಮೇಲೆ 4 ಸಲ 4 ಚೈನ್ ಹಾಕಿ, ಮತ್ತೆ ಫ್ಲವರ್ ಮಾಡಿ, ಮತ್ತೆ 4 ಸಲ 4 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ 4 ಚೈನ್ ಹಾಕೋಬೇಕು. ಆಮೇಲೆ ಮಿಕ್ಕಿದ್ದೆಲ್ಲವ 4 ಟೈಮು 4 ಚೈನ್ ಹಾಕೋಬೇಕು. ಅರ್ಥ ಆಯ್ತಲ್ಲ? ಫೋರ್ ಟೈಮು 4 ಚೈನ್ ಹಾಕೊಂಡಿದ್ದೀನಿ. ಈಗ ಥ್ರೆಡ್ನ ಮೇಲೆ ಎಳ್ದು, ಅಂದರೆ 4 ಟೈಮು 4 ಚೈನ್ ಹಾಕಿದ ಮೇಲೆ ಥ್ರೆಡ್ನ ಮೇಲೆ ಎಳ್ದು, ಈಗ ಥ್ರೆಡ್ಡಿಗೆ 6 ಬೀಡ್ಸ್ ಹಾಕೋಬೇಕು. 6 ಬೀಡ್ಸ್ ಹಾಕಿ ಈಗ ಅಲ್ಲಿ ಏನು ಗ್ಯಾಪ್ ಕಾಣಿಸ್ತಿದೆ, ಈ 2 ಥ್ರೆಡ್ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಒಳಗಡೆಯಿಂದ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಬಟ್ಟೆ ಒಳಗಡೆ ಅಲ್ಲಿ ನೋಡಿ. ಹತ್ರ 2 ದಾರ ಮಧ್ಯದಲ್ಲಿ ಬಟ್ಟೆ ಬರುತ್ತಲ್ವ, ಅದರೊಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು, ಈಗ ನೀಡಲ್ ಮೇಲೆ 2 ದಾರ ಕಾಣಿಸ್ತಿದೆಯಲ್ವ, ಈಗ 2 ದಾರನ್ನು ಸೇರಿಸಿ ಲಾಕ್ ಮಾಡ್ಕೋಬೇಕು. ಅದು ಏನು ಲಾಕ್ ಮಾಡ್ತಿರ್ತೀವಿ ಆ ಲಾಕು, ಮತ್ತು ಏನು ನೀಡಲ್ ಮೇಲೆ ಇನ್ನೊಂದು ಥ್ರೆಡ್ ಇರುತ್ತಲ್ಲ ಆ ಥ್ರೆಡ್ 2 ಸೇರಿಸಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ಮಾಡ್ಕೊಳ್ಳಿ. ಲಾಕ್ ಆಯಿತು. ಈಗ ಲಾಕ್ ಆಗಿದ್ದಾದಮೇಲೆ ಲೆಫ್ಟ್ ಸೈಡಿಂದ ಈಗ 4 ಚೈನ್ ಹಾಕೋಬೇಕು. ಬೀಡ್ ಮೇಲೆ 4 ಚೈನ್ ಹಾಕಿ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. 1 2 3 4 ಚೈನ್ ಹಾಕಿ, ಈಗ ಬೀಡ್ ಪಕ್ಕ ಏನು ಗ್ಯಾಪ್ ಕಾಣಿಸ್ತಿದೆ ಅದರೊಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಅಂದರೆ 2 ಮಧ್ಯ ಲಾಕ್ ಮಾಡಬೇಕು. 2 ಬೀಡ್ ಮಧ್ಯೆ ಏನು ಗ್ಯಾಪ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ನೋಡಿ. ಆ ಬೀಡ್ ಪಕ್ಕ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಯು ಶೇಪ್ ಬರೋ ಥರ ಮಾಡ್ಕೊಂಡು ಹೋಗಿ. ಟೋಟಲ್ 5 ಬೀಡ್ಗೆ ಸೇರಿಸಿ ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಆಗಿದ್ದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಈ ಬೀಡ್ ಪಕ್ಕ ಏನು 4 ಚೈನ್ ಹಾಕಿರ್ತೀವಿ ಆ ಚೈನ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆಗಿದ್ದಾದಮೇಲೆ ಈಗ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡಿ, ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ, ಅದು ಏನು ಆರ್ಚ್ ಕಾಣಿಸ್ತಿದೆಯಲ್ಲ ಬೀಡ್ ಮೇಲೆ, ಆ ಆರ್ಚ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, 2 ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ ಮಾಡ್ಕೊಳ್ಳಿ. ಟೋಟಲು 6 ಡಬಲ್ ಕಂಬ ಮಾಡ್ಕೋಬೇಕು. ನಿಮಗೆ 5 ಕಂಬಗಳಾದರೆ 5 ಕಂಬ ಮಾಡಿ, ಇಲ್ಲ 6 ಕಂಬ ಇಡ್ಸುತ್ತೆ ಅನ್ನೋದಿದ್ರೆ 6 ಕಂಬಗಳ ಡಬಲ್ ಕಂಬಗಳನ್ನ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ತಿ ಆ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು 2 ದಾರ ಸೇರಿಸಿ 1 ಮಾಡಿ, ಮತ್ತಿನ್ನೆರಡು ದಾರ ಸೇರಿಸಿ 1 ಮಾಡ್ಕೊಳ್ಳಿ. ಡಬಲ್ ಕಂಬ. ಟೋಟಲು 6 ಡಬಲ್ ಕಂಬ. 6 ಡಬಲ್ ಕಂಬ ಆದಮೇಲೆ ಅದೇನು ಬೀಡ್ ಪಕ್ಕ ಲಾಕ್ ಹಾಕಿರ್ತೀವಲ್ಲ, ತೋರಿಸ್ತೀನಿ ತಡೀರಿ. ಅಲ್ಲಿ ನೋಡಿ, ಅಲ್ಲಿ ಏನು ಬೀಡ್ ಪಕ್ಕ ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಒಳಗಡೆ ಹೋಗಿ ನೀಡಲ್ ಹಾಕಿದ್ದಾರಂತಂದು ಲಾಕ್ ಮಾಡ್ಕೋಬೇಕು. ಆ ಥರ 5 ಪೆಟಲ್ ಬರೋ ಥರ ಮಾಡ್ಕೊಳ್ಳಿ. ನೋಡಿ ಅಲ್ಲಿ 5 ಪೆಟಲ್ ಬರೋ ಥರ ಮಾಡ್ಕೊಂಡಿದ್ದೀನಿ. 5 ಪೆಟಲ್ ಆದಮೇಲೆ ಮತ್ತೆ 4 ಟೈಮ್ಸ್ 4 ಚೈನ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಟೈಮ್ ಮಾಡ್ಕೋಬೇಕು. ಆಮೇಲೆ ಫ್ಲವರ್ಸ್ ಆದಮೇಲೆ 4 ಟೈಮ್ಸ್ ಮಾಡ್ಕೊಂಡು ಹೋಗ್ಬೇಕು. ಈಸಿ ಇದೆ ಫ್ರೆಂಡ್ಸ್, ನೋಡ್ಕೊಂಡು ಹಾಕ್ಕೊಂಡೋಗಿ. ನೋಡಿ ಫುಲ್ ಫ್ಲವರ್ಸ್ ಆಗಿದೆ, ಈ ಥರ ಬಂದಿದೆ ಡಿಸೈನು.
ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಲಾಸ್ಟ್ ಎಂಡ್ ಮಾಡಿ ಅಲ್ಲಿ ಗ್ಲೂ ಹಾಕಿ ಗಮ್ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನಾನು ಕುಚ್ಚಿಗೆ 157 ದಾರ ಸುತ್ಕೊಂಡು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ. ಇದನ್ನು 300 - 400 ರೂಪಾಯಿ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.